ಅಮಾನವೀಯ ವರ್ತನೆ ಕಿರುಕುಳದಿಂದಾಗಿ ಸಣ್ಣ ಹಿಡುವಳಿದಾರ ರೈತರು, ಬಡ ಕಾರ್ಮಿಕರು, ವ್ಯಾಪಾರಿಗಳು, ಕೂಲಿಗಾರರು ಆಸ್ತಿ ಪಾಸ್ತಿ ಕಳೆದುಕೊಳ್ಳುತ್ತಿರುವುದಲ್ಲದೆ ಸಂಸಾರ, ಹೆಂಡತಿ ಮಕ್ಕಳನ್ನು ರಕ್ಷಿಸಿಕೊಳ್ಳುವುದು ಕಷ್ಟವಾಗಿ ಪರಿಣಮಿಸಿದೆ. ಮರ್ಯಾದೆಗೆ ಅಂಜಿ ಕೆಲವರು ಜೀವವನ್ನು ಕಳೆದುಕೊಳ್ಳುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ ಎಂದು ಭಾವಿಸುತ್ತೇವೆ. ಇಂತಹ ಮೈಕ್ರೋ ಫೈನಾನ್ಸ್ನ ದಬ್ಬಾಳಿಕೆಗೆ ಒಳಗಾದ ಅನೇಕರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ತಮ್ಮ ಅಹವಾಲನ್ನು ಸಲ್ಲಿಸುತ್ತಿದ್ದಾರೆ. ಈ ಅಹವಾಲುಗಳನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಇಂತಹ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಕಿರು ಹಣಕಾಸು ಸಂಸ್ಥೆಗಳು ತಮ್ಮ ಸಾಲ ವಸೂಲಿಯನ್ನು ಚುರುಕುಗೊಳಿಸುವ ಸಲುವಾಗಿ ಇನ್ನು ಹೆಚ್ಚು ಕಿರುಕುಳ ದಬ್ಬಾಳಿಕೆ ನಡೆಸುತ್ತಿರುವ ರಾಜ್ಯಾದ್ಯಂತ ಕಂಡುಬರುತ್ತಿದೆ. ಇದನ್ನು ಮನಗಂಡ ಕರ್ನಾಟಕ ರಾಜ್ಯ ಸರ್ಕಾರ ಸಾಲಗಾರರ ಹಿತ ಕಾಪಾಡುವ ತಕ್ಷಣದ ಕ್ರಮವಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರುವ ಉದ್ದೇಶದಿಂದ ಕಾನೂನು ನಿರೂಪಿಸಿದ್ದು ತಮ್ಮ ಅಂಕಿತಕ್ಕಾಗಿ ಸಲ್ಲಿಸಿರುವುದು ಸರಿಯಷ್ಟೇ. ಇದರ ಉದ್ದೇಶ ಮತ್ತು ಸಾಧಕ ಬಾಧಕಗಳ ಬಗ್ಗೆ ತಾವು ಚಿಂತಿಸದೆ ಏಕಾಏಕಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ತಿರಸ್ಕರಿಸಿ ಕಳುಹಿಸಿರುವುದು ದಬ್ಬಾಳಿಕೆ ನಡೆಸುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ಆನೆಬಲ ಬಂದಂತಾಗಿದೆ. ಇದರಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲ ವಸೂಲಿ ಹೆಸರಿನಲ್ಲಿ ಬಡಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿರುವುದು ದಿನೇ ಹೆಚ್ಚಾಗುತ್ತಿದೆ. ಆದ್ದರಿಂದ ಕಿರು ಹಣಕಾಸು ಸಂಸ್ಥೆಗಳ ಮೇಲೆ ತುರ್ತು ನಿಯಂತ್ರಣಕ್ಕಾಗಿ ಸುಗ್ರೀವಾಜ್ಞೆ ಅನಿವಾರ್ಯವಾಗಿರುತ್ತದೆ. ಆದರೆ ತಾವು ಇಂತಹ ಮಹತ್ತರ ಸುಗ್ರೀವಾಜ್ಞೆಯನ್ನು ತಿರಸ್ಕರಿಸಿರುವುದು ಬಡ ರೈತರ, ಕಾರ್ಮಿಕರ, ವ್ಯಾಪಾರಿಗಳ ಹಿತಕ್ಕೆ ಕಂಟಕವಾಗಿರುತ್ತದೆ. ಹಾಗಾಗಿ ತಮ್ಮ ನಿಲುವು ತುಂಬಾ ಖೇದಕರ ಮತ್ತು ಆಘಾತಕಾರಿಯಾಗಿದೆ. ನಮ್ಮ ಒತ್ತಾಯ, ರಾಜ್ಯಪಾಲರು ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ತಪ್ಪಿಸಬೇಕು. ಹಣ ಕೊಡುವ ನೆಪದಲ್ಲಿ ಮೋಸ ಮಾಡುವುದನ್ನು ತಪ್ಪಿಸಬೇಕು. ಸಾಲ ಕೊಟ್ಟ ಕಾರಣಕ್ಕಾಗಿ ಮುಂಜಾನೆ ಮನೆ ಬಾಗಿಲಿಗೆ ಬಂದ ಹಣ ಕಟ್ಟಿ ಎಂದು ಹೇಳುವುದನ್ನು ತಪ್ಪಿಸಬೇಕು. ಕಾರಣವಿಲ್ಲದೆ ಸಾಲ ಕೊಟ್ಟಿದ್ದಕ್ಕಾಗಿ ಮನೆ ಬಾಗಿಲಿಗೆ ನೋಟಿಸ್ ಹಚ್ಚುವುದನ್ನು ನಿಲ್ಲಿಸಬೇಕು. ಸಾಲ ಕೊಟ್ಟವನು ಅನುಮತಿ ಇಲ್ಲದೆ ನಮ್ಮ ಮನೆಗೆ, ಕೇರಿಗೆ, ಹಳ್ಳಿಗೆ ಬರಕೂಡದು. ಮೈಕ್ರೋ ಫೈನಾನ್ಸ್ಗಳನ್ನು ಸಿವಿಲ್ ರಿಪೋರ್ಟ್ನಿಂದ ತೆಗೆದು ಹಾಕಬೇಕು. ಅಧಿಕ ಬಡ್ಡಿ ವಿಧಿಸುವುದನ್ನು ತಡೆಗಟ್ಟಬೇಕು. ಕೆಲವು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ಗುರಿ ಸಾಧನೆಗಾಗಿ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಸಾಲ ಕೊಟ್ಟಿರುತ್ತಾರೆ. ಅವುಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ತಮ್ಮ ಈ ನಡೆಯನ್ನು ನಾವೆಲ್ಲರೂ ಒಕ್ಕೂರಿನಿಂದ ವಿರೋಧಿಸುತ್ತಿದ್ದೇವೆ. ಕಾರಣ, ತಾವು ಈ ಬಗ್ಗೆ ತುರ್ತು ಗಮನ ಹರಿಸಿ ಸರ್ಕಾರ ಪುನಃ ಮಂಡಿಸುತ್ತಿರುವ ಸುಗ್ರೀವಾಜ್ಞೆಯ ಮೂಲಕ ತಲೆ ಬಯಸುತ್ತಿರುವ ಕಾನೂನಿಗೆ ತಾವು ಅಂಕಿತ ಹಾಕಿ ತಕ್ಷಣದಿಂದ ಕಿರು ಹಣಕಾಸು ಸಂಸ್ಥೆಗಳ ಮೇಲೆ ಸರ್ಕಾರ ನಿಯಂತ್ರಣ ಸಾಧಿಸಲು ಅನುಕೂಲ ಮಾಡಿಕೊಡಬೇಕಾಗಿ ಈ ಮೂಲಕ ತಮ್ಮನ್ನು ಆಗ್ರಹಿಸುತ್ತಿದ್ದೇವೆ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಒಕ್ಕೂಟಕ್ಕೆ, ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ